ಮಂಡ್ಯದಲ್ಲಿ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನುವ ಸಂಶೋಧನಾ ಕೇಂದ್ರವನ್ನ ತೆರೆಯೋದಕ್ಕೆ ಸರ್ಕಾರ 105 ಎಕರೆ ಜಮೀನನ್ನ ಈಗ ಮೀಸಲಿರಿಸಿದೆ. ಕೈಗಾರಿಕಾ ಪ್ರದೇಶಕ್ಕೆ ಸರ್ಕಾರ ಭೂಮಿಯನ್ನ ನೀಡುತ್ತಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ಈಗ ಕುಮಾರಸ್ವಾಮಿ ಅವರ ಮಾತಿಗೆ ಈ ಸರ್ಕಾರ ಕೌಂಟರ್ ಕೊಡೋ ಮೂಲಕ ಈಗ ಭೂಮಿಯನ್ನ ನಿಗದಿ ಮಾಡಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ಜಮೀನ್ ರೆಡಿ ಇದೆ ಅಂತ ಹೇಳಿದ್ದಾರೆ. ಸದ್ಯ ಅವರು ಹೇಳಿರುವಂತಹ ಜಮೀನಲ್ಲಿ ಇದೀನಿ, ಇದೇ ಒಂದು ಜಮೀನನ್ನ ಕೈಗಾರಿಕಾ ಸಚಿವರಾದಂತಹ ಎಂಬಿ ಪಾಟೀಲ್ ರವರು ಭೂಮಿ ರೆಡಿ ಇದೆ ಅಂತ ಹೇಳಿರುವಂತದ್ದು. ಸದ್ಯ ಈ ಒಂದು ಜಮೀನ್ ಮಂಡ್ಯ ತಾಲೂಕಿನ ಮುದ್ದನಘಟ್ಟ ಸರ್ವೆ ನಂಬರ್ 48, ಅದರ ಜೊತೆಗೆ ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ ಬರುವಂತದ್ದು. ಮುದ್ದನಘಟ್ಟ ಸರ್ವೆ ನಂಬರ್ 48ರಲ್ಲಿ 70 ಎಕರೆ ಜಮೀನಿದೆ. ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ 35 ಎಕರೆ ಜಮೀನಿದೆ. ಒಟ್ಟು 105 ಎಕರೆ ಜಮೀನಿದೆ ಅಂತ ಹೇಳಿ ಇದೀಗ ಪತ್ರವನ್ನ ಬರೆದಿರುವಂತದ್ದು. ಸದ್ಯ ಅದೊಂದಷ್ಟು ಡಾಕ್ಯುಮೆಂಟ್ ನನ್ನ ಹತ್ರ ಇರುವಂತದ್ದು. ಅಂದ್ರೆ ಇಲ್ಲಿ ಎಷ್ಟು ಜಮೀನಿದೆ ಅನ್ನೋದನ್ನು ಕೂಡ ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮುದನಘಟ್ಟ ಸರ್ವೆ ನಂಬರ್ 48ರಲ್ಲಿ ಖಾಲಿ ಜಾಗ 25 ಎಕರೆ ಇದೆ. 45 ಎಕರೆಯಷ್ಟು ಜಮೀನಿದೆ. ಅದರಲ್ಲಿ ಒಂದಷ್ಟು ಜನ ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮೂನೆ 53 ನಮೂನೆ 55ರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಗಳನ್ನ ವಜಾ ಮಾಡಿದೀವಿ ಅಂತ ಹೇಳಿ ಈಗ ಪತ್ರವನ್ನ ಬರೆದಿರುವಂತದ್ದು ಸರ್ಕಾರಕ್ಕೆ. ಜೊತೆಗೆ ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ 35 ಎಕರೆ ಜಮೀನು ಇದೆ. ಅದನ್ನು ಕೂಡ ಅಂದ್ರೆ ಏನು ನಮೂನೆ 53 57ರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು, ಅದನ್ನ ಸ್ವೀಕರಿಸಿಲ್ಲ ಅಂತ ಹೇಳಿ ಏನು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ 2 ಜಮೀನು ರೆಡಿ ಇದೆ, 2 ಅಕ್ಕಪಕ್ಕದಲ್ಲೇ ಇರೋದ್ರಿಂದ 105 ಎಕರೆ ಜಮೀನು ಇದೆ. ಅದರಲ್ಲೂ ಕೂಡ ನಾಗಮಂಗಲ ಮಂಡ್ಯ ಮೇನ್ ರೋಡ್ ಏನಿದೆ ಅದಕ್ಕೆ 500 ಮೀಟರ್ ದೂರದಲ್ಲೇ ಇರೋದ್ರಿಂದ ಉತ್ತಮವಾದ ಜಾಗ. ಇಲ್ಲಿ ಕೈಗಾರಿಕೆ ಅಂದ್ರೆ ARAI ಘಟಕವನ್ನ ಸ್ಥಾಪನೆ ಮಾಡಬಹುದು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇನ್ನು ಈ ಒಂದು ಜಾಗ ಕೊಡೋದಕ್ಕೆ ಇಲ್ಲಿನ ಸ್ಥಳೀಯರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಸಾಕಷ್ಟು ವರ್ಷಗಳಿಂದ ಸರ್ವೆ ನಂಬರ್ 48 ಹಾಗೂ ಪಕ್ಕದ ಹೆಗ್ಗಡತಿಹಳ್ಳಿಯ ಸರ್ವೆ ನಂಬರ್ 35ರಲ್ಲಿ ಉಳುಮೆಯನ್ನ ಮಾಡ್ತಾ ಇರುವಂತದ್ದು ಅನುಭವದಲ್ಲಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಕಗ್ಗಂಟಾಗುವಂತ ಸಾಧ್ಯತೆ ಇರುವಂತದ್ದು. ಇಷ್ಟು ದಿನ ಕೈಗಾರಿಕೆ ಸ್ಥಾಪನೆ ವಿಚಾರವಾಗಿ ಭೂಮಿ ಕೊಡುವ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಇತ್ತು, ವಾಕ್ಸಮರಗಳು ನಡೀತಾ ಇದ್ವು. ಇದೀಗ ಭೂಮಿ ರೆಡಿ ಇದೆ ಅಂತ ಹೇಳಿ ಅಧಿಕೃತವಾಗಿ ಎಂಬಿ ಪಾಟೀಲ್ ಅವರು ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಆದ್ರೆ ಈ ಭೂಮಿಯನ್ನ ಸರ್ಕಾರ ಹಸ್ತಾಂತರ ಮಾಡುತ್ತಾ ಇಲ್ಲಿಯ ಸ್ಥಳೀಯರನ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನುವ ಸಂಶೋಧನಾ ಕೇಂದ್ರವನ್ನ ತೆರೆಯೋದಕ್ಕೆ ಸರ್ಕಾರ 105 ಎಕರೆ ಜಮೀನನ್ನ ಈಗ ಮೀಸಲಿರಿಸಿದೆ. ಕೈಗಾರಿಕಾ ಪ್ರದೇಶಕ್ಕೆ ಸರ್ಕಾರ ಭೂಮಿಯನ್ನ ನೀಡುತ್ತಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ಈಗ ಕುಮಾರಸ್ವಾಮಿ ಅವರ ಮಾತಿಗೆ ಈ ಸರ್ಕಾರ ಕೌಂಟರ್ ಕೊಡೋ ಮೂಲಕ ಈಗ ಭೂಮಿಯನ್ನ ನಿಗದಿ ಮಾಡಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ಜಮೀನ್ ರೆಡಿ ಇದೆ ಅಂತ ಹೇಳಿದ್ದಾರೆ. ಸದ್ಯ ಅವರು ಹೇಳಿರುವಂತಹ ಜಮೀನಲ್ಲಿ ಇದೀನಿ, ಇದೇ ಒಂದು ಜಮೀನನ್ನ ಕೈಗಾರಿಕಾ ಸಚಿವರಾದಂತಹ ಎಂಬಿ ಪಾಟೀಲ್ ರವರು ಭೂಮಿ ರೆಡಿ ಇದೆ ಅಂತ ಹೇಳಿರುವಂತದ್ದು. ಸದ್ಯ ಈ ಒಂದು ಜಮೀನ್ ಮಂಡ್ಯ ತಾಲೂಕಿನ ಮುದ್ದನಘಟ್ಟ ಸರ್ವೆ ನಂಬರ್ 48, ಅದರ ಜೊತೆಗೆ ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ ಬರುವಂತದ್ದು. ಮುದ್ದನಘಟ್ಟ ಸರ್ವೆ ನಂಬರ್ 48ರಲ್ಲಿ 70 ಎಕರೆ ಜಮೀನಿದೆ. ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ 35 ಎಕರೆ ಜಮೀನಿದೆ. ಒಟ್ಟು 105 ಎಕರೆ ಜಮೀನಿದೆ ಅಂತ ಹೇಳಿ ಇದೀಗ ಪತ್ರವನ್ನ ಬರೆದಿರುವಂತದ್ದು. ಸದ್ಯ ಅದೊಂದಷ್ಟು ಡಾಕ್ಯುಮೆಂಟ್ ನನ್ನ ಹತ್ರ ಇರುವಂತದ್ದು. ಅಂದ್ರೆ ಇಲ್ಲಿ ಎಷ್ಟು ಜಮೀನಿದೆ ಅನ್ನೋದನ್ನು ಕೂಡ ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮುದನಘಟ್ಟ ಸರ್ವೆ ನಂಬರ್ 48ರಲ್ಲಿ ಖಾಲಿ ಜಾಗ 25 ಎಕರೆ ಇದೆ. 45 ಎಕರೆಯಷ್ಟು ಜಮೀನಿದೆ. ಅದರಲ್ಲಿ ಒಂದಷ್ಟು ಜನ ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮೂನೆ 53 ನಮೂನೆ 55ರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಗಳನ್ನ ವಜಾ ಮಾಡಿದೀವಿ ಅಂತ ಹೇಳಿ ಈಗ ಪತ್ರವನ್ನ ಬರೆದಿರುವಂತದ್ದು ಸರ್ಕಾರಕ್ಕೆ. ಜೊತೆಗೆ ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ 35 ಎಕರೆ ಜಮೀನು ಇದೆ. ಅದನ್ನು ಕೂಡ ಅಂದ್ರೆ ಏನು ನಮೂನೆ
53, 57ರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನ ಸ್ವೀಕರಿಸಿಲ್ಲ ಅಂತ ಹೇಳಿ ಏನು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ 2 ಜಮೀನು ರೆಡಿ ಇದೆ, 2 ಅಕ್ಕಪಕ್ಕದಲ್ಲೇ ಇರೋದ್ರಿಂದ 105 ಎಕರೆ ಜಮೀನು ಇದೆ. ಅದರಲ್ಲೂ ಕೂಡ ನಾಗಮಂಗಲ ಮಂಡ್ಯ ಮೇನ್ ರೋಡ್ ಏನಿದೆ ಅದಕ್ಕೆ 500 ಮೀಟರ್ ದೂರದಲ್ಲೇ ಇರೋದ್ರಿಂದ ಉತ್ತಮವಾದ ಜಾಗ. ಇಲ್ಲಿ ಕೈಗಾರಿಕೆ ಅಂದ್ರೆ ARAI ಘಟಕವನ್ನ ಸ್ಥಾಪನೆ ಮಾಡಬಹುದು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇನ್ನು ಈ ಒಂದು ಜಾಗ ಕೊಡೋದಕ್ಕೆ ಇಲ್ಲಿನ ಸ್ಥಳೀಯರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಸಾಕಷ್ಟು ವರ್ಷಗಳಿಂದ ಸರ್ವೆ ನಂಬರ್ 48 ಹಾಗೂ ಪಕ್ಕದ ಹೆಗಡತಿಹಳ್ಳಿಯ ಸರ್ವೆ ನಂಬರ್ 35ರಲ್ಲಿ ಉಳುಮೆಯನ್ನ ಮಾಡ್ತಾ ಇರುವಂತದ್ದು ಅನುಭವದಲ್ಲಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಕಗ್ಗಂಟಾಗುವಂತ ಸಾಧ್ಯತೆ ಇರುವಂತದ್ದು. ಇಷ್ಟು ದಿನ ಕೈಗಾರಿಕೆ ಸ್ಥಾಪನೆ ವಿಚಾರವಾಗಿ, ಭೂಮಿ ಕೊಡುವ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಇತ್ತು, ವಾಕ್ಸಮರಗಳು ನಡೀತಾ ಇದ್ವು. ಇದೀಗ ಭೂಮಿ ರೆಡಿ ಇದೆ ಅಂತ ಹೇಳಿ ಅಧಿಕೃತವಾಗಿ MB ಪಾಟೀಲ್ ಅವರು ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಆದ್ರೆ ಈ ಭೂಮಿಯನ್ನ ಸರ್ಕಾರ ಹಸ್ತಾಂತರ ಮಾಡುತ್ತಾ ಇಲ್ಲಿಯ ಸ್ಥಳೀಯರನ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನುವ ಸಂಶೋಧನಾ ಕೇಂದ್ರವನ್ನ ತೆರೆಯೋದಕ್ಕೆ ಸರ್ಕಾರ 105 ಎಕರೆ ಜಮೀನನ್ನ ಈಗ ಮೀಸಲಿರಿಸಿದೆ. ಕೈಗಾರಿಕಾ ಪ್ರದೇಶಕ್ಕೆ ಸರ್ಕಾರ ಭೂಮಿಯನ್ನ ನೀಡುತ್ತಿಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ಈಗ ಕುಮಾರಸ್ವಾಮಿ ಅವರ ಮಾತಿಗೆ ಈ ಸರ್ಕಾರ ಕೌಂಟರ್ ಕೊಡೋ ಮೂಲಕ ಈಗ ಭೂಮಿಯನ್ನ ನಿಗದಿ ಮಾಡಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯದ ಕೈಗಾರಿಕಾ ಸಚಿವ MB ಪಾಟೀಲ್ ರವರು HD ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ಜಮೀನ್ ರೆಡಿ ಇದೆ ಅಂತ ಹೇಳಿದ್ದಾರೆ. ಸದ್ಯ ಅವ್ರು ಹೇಳಿರುವಂತಹ ಜಮೀನಲ್ಲಿ ಇದೀನಿ, ಇದೇ ಒಂದು ಜಮೀನನ್ನ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ರವರು ಭೂಮಿ ರೆಡಿ ಇದೆ ಅಂತ ಹೇಳಿರುವಂತದ್ದು. ಸದ್ಯ ಈ ಒಂದು ಜಮೀನ್ ಮಂಡ್ಯ ತಾಲೂಕಿನ ಮುದ್ದನಘಟ್ಟ ಸರ್ವೆ ನಂಬರ್ 48, ಅದರ ಜೊತೆಗೆ ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ ಬರುವಂತದ್ದು. ಮುದ್ದನಘಟ್ಟ ಸರ್ವೆ ನಂಬರ್ 48ರಲ್ಲಿ 70 ಎಕರೆ ಜಮೀನಿದೆ. ಹೆಗ್ಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ 35 ಎಕರೆ ಜಮೀನಿದೆ. ಒಟ್ಟು 105 ಎಕರೆ ಜಮೀನಿದೆ ಅಂತ ಹೇಳಿ ಇದೀಗ ಪತ್ರವನ್ನ ಬರೆದಿರುವಂತದ್ದು. ಸದ್ಯ ಅದೊಂದಷ್ಟು ಡಾಕ್ಯುಮೆಂಟ್ ನನ್ನ ಹತ್ರ ಇರುವಂತದ್ದು. ಅಂದ್ರೆ ಇಲ್ಲಿ ಎಷ್ಟು ಜಮೀನಿದೆ ಅನ್ನೋದನ್ನು ಕೂಡ ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮುದನಘಟ್ಟ ಸರ್ವೆ ನಂಬರ್ 48ರಲ್ಲಿ ಖಾಲಿ ಜಾಗ 25 ಎಕರೆ ಇದೆ. 45 ಎಕರೆಯಷ್ಟು ಜಮೀನಿದೆ. ಅದರಲ್ಲಿ ಒಂದಷ್ಟು ಜನ ರೈತರು ಉಳುಮೆ ಮಾಡ್ತಾ ಇದ್ರೆ ಅಂದ್ರೆ ನಮೂನೆ 53, ನಮೂನೆ 55ರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಗಳನ್ನ ವಜಾ ಮಾಡಿದೀವಿ ಅಂತ ಹೇಳಿ ಈಗ ಪತ್ರವನ್ನ ಬರೆದಿರುವಂತದ್ದು ಸರ್ಕಾರಕ್ಕೆ. ಜೊತೆಗೆ ಹೆಗಡತಿಹಳ್ಳಿ ಸರ್ವೆ ನಂಬರ್ 35ರಲ್ಲಿ 35 ಎಕರೆ ಜಮೀನು ಇದೆ. ಅದನ್ನು ಕೂಡ ಅಂದ್ರೆ ಏನು ನಮೂನೆ 53, 57ರಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು, ಅದನ್ನ ಸ್ವೀಕರಿಸಿಲ್ಲ ಅಂತ ಹೇಳಿ ಏನು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ 2 ಜಮೀನು ರೆಡಿ ಇದೆ, 2 ಅಕ್ಕಪಕ್ಕದಲ್ಲೇ ಇರೋದ್ರಿಂದ 105 ಎಕರೆ ಜಮೀನು ಇದೆ. ಅದರಲ್ಲೂ ಕೂಡ ನಾಗಮಂಗಲ ಮಂಡ್ಯ ಮೇನ್ ರೋಡ್ ಏನಿದೆ ಅದಕ್ಕೆ 500 ಮೀಟರ್ ದೂರದಲ್ಲೇ ಇರೋದ್ರಿಂದ ಉತ್ತಮವಾದ ಜಾಗ. ಇಲ್ಲಿ ಕೈಗಾರಿಕೆ ಅಂದ್ರೆ ARAI ಘಟಕವನ್ನ ಸ್ಥಾಪನೆ ಮಾಡಬಹುದು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇನ್ನು ಈ ಒಂದು ಜಾಗ ಕೊಡೋದಕ್ಕೆ ಇಲ್ಲಿನ ಸ್ಥಳೀಯರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಸಾಕಷ್ಟು ವರ್ಷಗಳಿಂದ ಸರ್ವೆ ನಂಬರ್ 48 ಹಾಗೂ ಪಕ್ಕದ ಹೆಗಡತಿಹಳ್ಳಿಯ ಸರ್ವೆ ನಂಬರ್ 35ರಲ್ಲಿ ಉಳುಮೆಯನ್ನ ಮಾಡ್ತಾ ಇರುವಂತದ್ದು ಅನುಭವದಲ್ಲಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಕಗ್ಗಂಟಾಗುವಂತ ಸಾಧ್ಯತೆ ಇರುವಂತದ್ದು. ಇಷ್ಟು ದಿನ ಕೈಗಾರಿಕೆ ಸ್ಥಾಪನೆ ವಿಚಾರವಾಗಿ, ಭೂಮಿ ಕೊಡುವ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಇತ್ತು, ವಾಕ್ಸಮರಗಳು ನಡೀತಾ ಇದ್ವು. ಇದೀಗ ಭೂಮಿ ರೆಡಿ ಇದೆ ಅಂತ ಹೇಳಿ ಅಧಿಕೃತವಾಗಿ MB ಪಾಟೀಲ್ ಅವರು ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಆದ್ರೆ ಈ ಭೂಮಿಯನ್ನ ಸರ್ಕಾರ ಹಸ್ತಾಂತರ ಮಾಡುತ್ತಾ ಇಲ್ಲಿಯ ಸ್ಥಳೀಯರನ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.